ನೋಡ್ರಿ, ದೋಸೆ ಕೆಳಗೆ ಕ್ರಿಸ್ಪಿ, ಮೇಲೆ ಸಾಫ್ಟ್. ಈ ತರ ದೋಸೆ ಹೆಂಗ್ ಮಾಡೋದು ಅಂತ ಈ ವಿಡಿಯೋಲಿ ತೋರಿಸ್ತಾ ಇಲ್ಲ. ಎಲ್ರು ಹೋಟೆಲ್ ಅಲ್ಲಿ ಗೀ ಪುಡಿ ದೋಸೆ, ಗೀ ಪುಡಿ ಇಡ್ಲಿ ಅಂತ ತಿಂದಿರ್ತೀರಾ. ಇವತ್ತು ಅದೇ ಪುಡಿ ಅಂದ್ರೆ ಶೇಂಗಾ ಚಟ್ನಿ ಪುಡಿನ ನಾನು ನಿಮ್ಗೆ ಮಾಡಿ ತೋರಿಸ್ತಿರೋದು. ಚಟ್ನಿ ಪುಡಿಗೆ ಯಾವುದೇ ಕಲರ್ ಯೂಸ್ ಮಾಡಿಲ್ಲ. ನೋಡ್ರಿ ಎಷ್ಟು ಕೆಂಪಾಗಿದೆ. ಇಡ್ಲಿಗೆ, ದೋಸೆಗೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಿದ್ರೆ. ಮತ್ತೆ ಸಾಲ್ಟ್ ಅಂಡ್ ಪೆಪ್ಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಣ್ರಿ. ಅನ್ನದಾತ ಸುಖಿ ಭವ ಅಂತ ಹೇಳ್ತಾ ಬನ್ರಿ ಚಟ್ನಿ ಪುಡಿಗೆ ಏನೇನ್ ಬೇಕು ನೋಡೋಣ. ಕಡಲೆಕಾಯಿ ಚಟ್ನಿ ಪುಡಿ ಮಾಡ್ತಿರೋದ್ರಿಂದ 1 ಬಟ್ಲು ಕಡಲೆಕಾಯಿ ಬೀಜ ತಗೊಂಡಿದೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ರಿಂದ 15, 1 ಸ್ಪೂನ್ ಉಪ್ಪು, ಹುಳಿಗೋಸ್ಕರ ಸ್ವಲ್ಪ ಹುಣಸೆಹಣ್ಣು, ಅರ್ಧ ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ ಬಿಡಿಸಿರೋದು. ಯುಗಾದಿಗೆ ಬೇವು ಬೆಲ್ಲ ಆದ್ರೆ ಚಟ್ನಿ ಪುಡಿಗೆ ಕರಿಬೇವು ಬೆಲ್ಲ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಫ್ರೈ ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಬಟ್ಲು ಕಡಲೆಕಾಯಿ ಬೀಜನ ಹಾಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಫ್ರೈ ಮಾಡಬಾರ್ದು, ಯಾಕೆಂದರೆ ಬೀಜಗಳು ಸೀದೋಗ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ಕಡಿಮೆ ಉರಿಲೇ ಫ್ರೈ ಮಾಡಬೇಕು. ಹಸಿ ಇರೋಂಥ ಕಡಲೆಕಾಯಿ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದ್ರ ಮೇಲಿರೋಂಥ ಸಿಪ್ಪೆ ತಾನಾಗೆ ಸ್ವಲ್ಪನೇ ಬಿಟ್ಕೊಳುತ್ತೆ. ಹಂಗೆ ಒಂದು ಕಡಲೆಕಾಯಿ ಬೀಜನ ತೊಗೊಂಡು ಈ ಥರ ಮಾಡಿದ್ರೆ ಅದ್ರ ಮೇಲಿರೋ ಸಿಪ್ಪೆ ಬಿಟ್ಕೊಳುತ್ತೆ. ಇದು ಆಗಿದೆ. ಒಂದು ತಟ್ಟೆಗೆ ಹಾಕೊಂಡು ಮತ್ತೆ ಅದೇ ಪ್ಯಾನ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ ಮೆತ್ಕಿರುತ್ತಲ್ವಾ, ಅದನ್ನು ಬೆಚ್ಚಗೆ ಮಾಡಿದಾಗ ಮಿಕ್ಸಿಲಿ ನೀಟಾಗಿ ಪುಡಿ ಆಗುತ್ತೆ. ಮೆಣಸಿನ್ಕಾಯಿ ಸೀದೋದ್ರೆ ಮನೆಯೆಲ್ಲ ಘಾಟ ಆಗ್ಬಿಡುತ್ತೆ. ಅದಕ್ಕೆ ಒಲೆ ಮುಂದೆನೇ ನಿಂತ್ಕೊಂಡು ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಮತ್ತೆ ಅದೇ ಪ್ಯಾನ್ ಮೇಲೆ ಜೀರಿಗೆ, ಎಳೆಯದು ಕರಿಬೇವಿನ ಎಲೆ, ಹುಣಸೆ ಹಣ್ಣು, ಬಿಡಿಸಿರೋ ಬೆಳ್ಳುಳ್ಳಿ ಒಂದು ಮುಷ್ಟಿಯಷ್ಟು ಹಾಕೊಂಡು ಫ್ರೈ ಮಾಡ್ತಿರ್ಬೇಕು. ಎಲ್ಲಿವರೆಗೂ ಫ್ರೈ ಮಾಡ್ಬೇಕಂದ್ರೆ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಮತ್ತೆ ಕರಿಬೇವಿನ ಎಲೆ ಈ ತರ ಕೈಯಲ್ಲಿ ಈ ತರ ಪ್ರೆಸ್ ಮಾಡಿದ್ರೆ ಪುಡಿ ಆಗ್ಬೇಕು. ಇಷ್ಟಾದ್ರೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಅಂತ. ಈಗ ಏನ್ ಮಾಡ್ಬೇಕಂದ್ರೆ ಮಿಕ್ಸಿ ಜಾರ್ಗೆ ಫ್ರೈ ಮಾಡಿದ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಕಡಲೆಕಾಯಿ ಬೀಜ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣು ರುಬ್ಕೋಬೇಕಾಗುತ್ತೆ. ಇಷ್ಟಕ್ಕೆ ಆಗ್ಲಿಲ್ಲ, ಇನ್ನೂ ಇದೆ. ಕಾದಿರೋ ಕಾವಲಿ ಮೇಲೆ ಎಣ್ಣೆ ಹಾಕಿ ಈರುಳ್ಳಿ ಉಜ್ಜಿ, ದೋಸೆ ಹಿಟ್ಟು ಹಾಕಿ ಅದನ್ನು ಉಜ್ಜಿ, ಅದ್ರ ಮೇಲೆ ಈಗ ತಾನೇ ಫ್ರೆಶ್ ಆಗಿ ಮಾಡಿರೋಂಥ ಚಟ್ನಿ ಪುಡಿನ ಹಾಕೊಂಡ್ರೆ ಪುಡಿ ದೋಸೆ ರೆಡಿ. ಅದ್ರ ಮೇಲೆ ತುಪ್ಪ ಹಾಕೊಂಡ್ರೆ ಈ ಪುಡಿ ದೋಸೆ ರೆಡಿ. ಹೋಟೆಲಲ್ಲಿ 80-100 ಕೊಟ್ಟು ತಿಂದಿರ್ತೀರಾ. ಮನೇಲಿ ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡ್ರಿ. ಫ್ರೆಶ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ. ಹಾಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.